ಗುಡ್ ಮಾರ್ನಿಂಗ್ ಎಲ್ರಿಗೂ. ಜೈ ಶ್ರೀ ಭಾಗ್ಯವಂತಿ ದೇವಿ ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಒಂದು ಭರ್ಜರಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತಲೇ ಅಂದ್ಕೊಳ್ಳಿ. ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂದ್ಕೊಳ್ಳೋಗಿನ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತಲೇ ಅಂದ್ಕೊಳ್ಳಿ. ಎಲ್ರಿಗೂ ಸ್ಪೆಷಲಿ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಆಲ್ ಹೆಣ್ಮಕ್ಳಿಗೆ ಯೂಸ್ ಆಗೋ ಥರನೇ ನಾನು ಒಂದು ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಸೊ ಬನ್ನಿ, ವಿಡಿಯೋ ಇವತ್ತು ಏನು ಅಂತಂದರೆ, ಇವತ್ತು ಯೂಟ್ಯೂಬ್ ಬಗ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸ್ಕಿಪ್ ಮಾಡಬೇಡಿ. ಯೂಟ್ಯೂಬ್ ಅಂದ ತಕ್ಷಣ ಪ್ಲೀಸ್ ಸ್ಕಿಪ್ ಮಾಡಿ ನೋಡಬೇಡಿ. ಐ ಹಂಬಲ್ ರಿಕ್ವೆಸ್ಟು. ಮುಂದೆ ಏನಿದೆ ಅಂತ ತಿಳ್ಕೊಳ್ಳಿ. ಹೇಳಬೇಕು ಅಂತಂದರೆ ಯಾರು ಸ್ಕಿಪ್ ಮಾಡ್ತಾರೆ ಅವ್ರದ್ದೇ ಲಾಸು ಅಂತ ಅಂದ್ಕೊತೀನಿ ಇವತ್ತು ಈ ವಿಡಿಯೋದಲ್ಲಿ ಮಾತ್ರ. ಓಕೆನಾ? ನಾನಿವತ್ತು ಗೃಹಲಕ್ಷ್ಮಿ ಆಗಲಿ, ಯಾವುದೇ ಅನ್ನಭಾಗ್ಯ ಆಗಲಿ ಅಥವಾ ಯಾವುದೇ ಸ್ಕೀಮ್ಗಳ ಬಗ್ಗೆ ಹೇಳ್ತಾ ಇಲ್ಲ. ನಾನು ಒಂದು ಕೆಲಸದ ಬಗ್ಗೆ ಇವತ್ತು ಮಾಹಿತಿ ಕೊಡೋಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆನಾ? ಎಲ್ಲರಿಗೂ ಸ್ಟೂಡೆಂಟ್ಸ್ಗೆ, ಸ್ಪೆಷಲಿ ಸ್ಟೂಡೆಂಟ್ಸ್ಗೆ ಮತ್ತು ಹೆಣ್ಮಕ್ಳಿಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದ್ರಿಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ಎಸ್, ಐ ಹಂಬಲ್ ರಿಕ್ವೆಸ್ಟು, ಐ ಹಾರ್ಟ್ಲಿ ರಿಕ್ವೆಸ್ಟು. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಹೊಸದಾಗಿ ಬಂದು ವಿಡಿಯೋನ ನೋಡ್ತಾ ಇದ್ದೀರಾ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ನಾನು ನೋಡ್ತಾ ಇದ್ದೀನಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ ನೋಡ್ತಾ ಇರ್ತೀರಾ. ಸೊ ಐ ಹಂಬಲ್ ರಿಕ್ವೆಸ್ಟು, ಪ್ಲೀಸ್ ಹಾರ್ಟ್ಲಿ ರಿಕ್ವೆಸ್ಟು, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ದುಡ್ಡಂತೂ ಹತ್ತಲ್ಲ. ಪ್ಲೀಸ್ ಒಂದು 2 ಸೆಕೆಂಡು ಪಟ್ ಅಂತ ಬೆಲ್ ಐಕನ್ನು ಮತ್ತು ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡಿದರೆ ಮುಗೀತು. ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಮತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಇಂಥ ವೀಡಿಯೋಸು, ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ. ಆಫ್ಲೈನಲ್ಲೂ ನಂದು ಅದೇ ಕೆಲಸ. ಪ್ಯಾನ್ ಕಾರ್ಡ್ ಆಗಲಿ, ವೋಟರ್ ಐ ಡಿ ಆಗಲಿ, ರೇಷನ್ ಕಾರ್ಡ್. ಮೇನ್ ಥೀಮ್ ಬಂದುಬಿಟ್ಟು ನಮ್ಮದು ರೇಷನ್ ಕಾರ್ಡು. ಸೊ ನಮ್ಮ ಬಾಸು ಫುಡ್ ಆಫೀಸಲ್ಲೇ ಕೆಲಸ ಮಾಡೋದ್ರಿಂದ ರೇಷನ್ ಕಾರ್ಡ್ ಮೇನು ಅಪ್ಡೇಟು, ಯಾವಾಗ ಏನು ಎತ್ತ, ಯಾವಾಗ ಬಿಡ್ತಾರೆ, ಯಾವಾಗ ಕೊಡೋಕ್ಕೆ ಬಿಡ್ತಾರೆ, ಯಾವಾಗ ಅಪ್ಲೈ ಮಾಡೋಕ್ಕೆ ಬಿಡ್ತಾರೆ. ತುಂಬ ಜನದ APL ಕ್ಯಾನ್ಸಲ್ ಇರುತ್ತೆ, ಬಡವ್ರಿಗೇ APL ಕಾರ್ಡ್ ಇರುತ್ತೆ. ಅದನ್ನು ಕ್ಯಾನ್ಸಲೇಷನ್ ಮಾಡೋದು ಯಾವಾಗ ಎಲ್ಲ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಸೊ ಹಾಗಾಗಿ ಬೆಲ್ ಐಕನ್ ಹಿಟ್ ಮಾಡ್ಕೊಂಡು ಇಟ್ಕೊಂಡ್ರೆ ನಾನು ಮಾಡೋ ವೀಡಿಯೋಸು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನಾನು ಮಾಡೋ ಫಸ್ಟ್ ವೀಡಿಯೋಸು ನೀವೇ ನೋಡಬೇಕು ಅಂತಲೇ ನನ್ನ ಆಸೆ. ಸೊ ಅದಕ್ಕೆ ನೋಟಿಫಿಕೇಷನ್ ಬಂದ ತಕ್ಷಣ ನೀವು ನೋಡ್ಬೋದು. ಇವಾಗ ರೇಷನ್ ಕಾರ್ಡ್ ಬಿಡ್ತಾರೆ, ಮೇನ್ ಥೀಮ್ ಬಂದುಬಿಟ್ಟು. ಅದಕ್ಕೆ ಬೆಲ್ ಐಕನ್ ಹಿಟ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇರ್ತೀನಿ ನಾನು. ಓಕೆನಾ? ಮತ್ತು ಸ್ಕಿಪ್ ಮಾಡಿ ನೋಡಬೇಡಿ. ಯಾಕಂದರೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ನಿಮಗೂ ಯೂಸ್ ಇಲ್ಲ, ನನಗೂ ಯೂಸ್ ಇಲ್ಲ. ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು. ಇಷ್ಟು ರಿಕ್ವೆಸ್ಟ್ ಅಂತೂ ಯಾರೂ ಮಾಡ್ಕೊಳ್ಳೋಕ್ಕೆ ಇಲ್ಲ, ಆದರೆ ನಾನು ಮಾಡ್ಕೊತಾ ಇದ್ದೀನಿ ಯಾಕಂದರೆ ನಿಮ್ಗೆ ಯೂಸ್ ಆಗಲಿ ಅಂತ. ಓಕೆನಾ? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿದೌಟ್ ಎನಿ ಟೈಮ್ ವೇಸ್ಟ್ ಪಟ್ ಅಂತ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ. ಇವತ್ತು ತುಂಬ ಜನ ಹೆಣ್ಮಕ್ಳಾಗಲಿ, ಸ್ಟೂಡೆಂಟ್ಸ್ ಆಗಲಿ ಇದನ್ನೇ ಆಯ್ಕೆ ಮಾಡ್ಕೊತಾ ಇದ್ದಾರೆ. ಸ್ಪೆಷಲಿ ಹಿಂದಿಯಲ್ಲಿ, ಮರಾಠಿಯಲ್ಲಿ, ಆಮೇಲೆ ತಮಿಳಲ್ಲಿ ಎಲ್ಲ ಇದನ್ನೇ ಆಯ್ಕೆ ಮಾಡ್ಕೊತಾ ಇದ್ದಾರೆ. ಯಾಕೆ ನಮ್ಮ ಕರ್ನಾಟಕ ಜನತೆಗಳು ಹಿಂದೆ ಇದ್ದಾರೆ? ಯಾಕೆ ಮುಜುಗರ? ಎಲ್ರಿಗೂ ಮುಜುಗರ. ಎಲ್ರಿಗೂ ಈ ಕೆಲಸ ಮಾಡಬೇಕು ಅಂತಂದರೆ ಸ್ವಲ್ಪ ಫೇಸ್ ಮಾಡಲೇಬೇಕು. ಎಲ್ರಿಗೂ ಫೇಸ್ ಮಾಡಬೇಕು. ಯಾಕಂದರೆ ಸ್ವಲ್ಪ ಈ ಕೆಲಸ ಅಂದ ತಕ್ಷಣ ಹೌದಾ ಇವಳ ಹಾಗೆ ಹೀಗೆ ಅಂತ ಹೇಳ್ತಾರೆ. ಬಟ್ ಫಾರ್ ಎಕ್ಸಾಂಪಲ್ ನಾನು ತುಂಬ ಜನದ ಎಕ್ಸಾಂಪಲ್ ಕೊಡ್ತೀನಿ. ಈ ಕೆಲಸ ಮಾಡೇ ಲಕ್ಷ ಅರ್ನ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಕೋಟಿಗಟ್ಟಲೆ ಅಂತ ಹೇಳ್ಬೋದು. ಹೇಳಬೇಕು ಅಂದರೆ ಕೋಟಿಗಟ್ಟಲೆ ಅರ್ನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬನ್ನಿ, ಅದು ಯಾವ್ದು ಕೆಲಸ? ಇದು ಲಕ್ಷ ಕೆಲಸ ಮಾಡ್ತಾರೆ. ಇದಕ್ಕೆ ಎಜುಕೇಷನ್ನೇ ಬೇಡ, ನಮಗೆ ಜಸ್ಟ್ ಫೋನ್ ನಾಲೆಜ್ ಇದ್ದರೆ ಸಾಕು, ನಮಗೆ ಎಜುಕೇಷನ್ನೇ ಬೇಡ, ಇದು ಯಾವುದಪ್ಪ ಕೆಲಸ ಇಂಥದ್ದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಾನು ಇವಾಗ ಹೇಳ್ತೀನಿ ನೋಡಿ. ಸಾರಿ, ಬೇಜಾರು ಮಾಡ್ಕೋಬೇಡಿ. ಬಟ್ ಒಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂದರೆ ಇದೆ ಅಂತ ಅನಿಸುತ್ತೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಮಾಡಿರೋ ವಿಡಿಯೋ ಇದು 3ನೇದು. ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತಂದರೆ ಸೋಷಿಯಲ್ ಮೀಡಿಯಾ ಅಂತಂದರೆ ನೀವು ಹೆಂಗೆ ಅಂದರೆ ಒಂದು ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ ಎಲ್ಲದರಲ್ಲೂ ನೀವು ಮಾಡ್ಬೋದು. ಒಂದು ಸಖತ್ ಏನಪ್ಪ ಅಂತಂದರೆ ಇದರಲ್ಲಿ ಕ್ಲಿಕ್ ಆಗ್ಬೋದು. ಓದದೇ ಇರೋರು, ನಿಮಗೆ ಏನು ಬರಲ್ಲ ಅಂದ್ರೂ ಲಕ್ಷ ಅರ್ನ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಶ್ರೀದೇವಿ ವ್ಲಾಗ್ಸ್ ಕನ್ನಡ, ಆಮೇಲೆ ಮಾಯಾ ಲೋಕ ಕನ್ನಡ ಚಾನಲು, ಆಮೇಲೆ ಅವ್ರದ್ದೇ ರುಚಿ ಪಾಕಶಾಲೆ, ಥರ ತುಂಬ ಜನ ಕನ್ನಡ ಎಕ್ಸಾಂಪಲ್ ಕೊಡ್ತಾ ಇರೋದು. ಎಷ್ಟೋ ಜನದು ಮಿಲಿಯನ್ ಗಟ್ಟಲೆ ವ್ಯೂಸು, ಆಮೇಲೆ ಕೋಟಿಗಟ್ಟಲೆ ಅರ್ನ್ ಮಾಡ್ತಾ ಇದ್ದಾರೆ. ಇವರೆಲ್ಲ ಏನು ಗೊತ್ತಾ, ಮನೆಯಲ್ಲೇ ಮಾಡ್ತಾ ಇರೋದು. ವರ್ಕ್ ಫ್ರಮ್ ಹೋಮ್ ಕೆಲಸ ಇದು. ನಿಮಗೆ ಟೈಮಿಂಗ್ಸೇ ಇರಲ್ಲ ಇಲ್ಲಿ. ತುಂಬ ಜನ ಅಯ್ಯೋ ಯೂಟ್ಯೂಬಾ, ನಮ್ಮ ಮನೇಲಿ ಪರ್ಮಿಷನ್ ಕೊಡಲ್ಲ, ನಮ್ಮ ಮನೇಲಿ ಹಾಗೆ ಹೀಗೆ. ನಾನು ಈ ಇದರಿಂದನೇ
ಸಫರ್ ಮಾಡ್ತಾ ಇರೋದು. ನಮ್ಮ ಮನೇಲೂ ರಿಸ್ಟ್ರಿಕ್ಷನ್ಸ್ ಇದೆ, ನಮ್ಮ ಮನೇಲೂ ಮಾಡೋಕ್ಕೆ ಕೊಡಲ್ಲ, ಬಟ್ ನಾನು ಮಾಡ್ತಾಯಿದ್ದೀನಿ. ಯಾಕಂದರೆ ಇದರಿಂದ ಏನಾದರೂ ಮಾಡ್ಬೋದು. ನಾವು ಏನು ನಮ್ಮದು ಸೆಕೆಂಡ್ ಇಯರ್, ನಾನಂತೂ ಸೆಕೆಂಡ್ ಇಯರ್ ಫೇಲು. ಸೊ ಸೆಕೆಂಡ್ ಇಯರ್ ಫೇಲ್ ಇದ್ದವ್ರಿಗೆ ನಿಮಗೆ ಯಾರು ಹೊರಗಡೆ ಹೋಗಿ ಕೆಲಸ ಕೊಡ್ತಾರೆ ಅಲ್ವಾ? ಹೊರಗಡೆ ಹೋಗಿ ಕೆಲಸ ಮಾಡೋಗಿನ ಇದು ಒಂದು ಸೇಫೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ನಾವು ಹೇಳಬೇಕು ಅಂತಂದರೆ ಇದು ಒಂದು ಸೇಫೆಸ್ಟ್ ಪ್ಲ್ಯಾಟ್ಫಾರ್ಮ್. ಹೊರಗಡೆ ಎಷ್ಟು ಕೆಟ್ಟ ಜನ ಇರ್ತಾರೆ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಜನ ಇರ್ತಾರೆ, ಒಳ್ಳೆ ಜನನೂ ಇರ್ತಾರೆ. 90% ಒಳ್ಳೆ ಜನ ಇದ್ದರೆ 10% ಕೆಟ್ಟ ಜನ ಇರ್ತಾರೆ. ಆದರೆ ನಾವು ಹೊರಗಡೆ ಹೋದಾಗ 90% ಒಳ್ಳೆ ಜನ ಇರಲ್ಲ, 90% ಕೆಟ್ಟ ಜನ ಇರ್ತಾರೆ, 10% ಮಾತ್ರ ಒಳ್ಳೆ ಜನ ಇರ್ತಾರೆ. ಅದು ನಾನು ಸಫರ್ ಮಾಡಿರೋದು, ನಾನು ಸಫರ್ ಮಾಡಿರೋದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಇಷ್ಟೆಲ್ಲ ನಾನು ಮಾಡಿರೋದು ಅಂತಂದರೆ ಹೇಗೆ ಜನ ಇರ್ತಾರೆ. ಸ್ಪೆಷಲಿ ನಮ್ಮದು ಜನಗಳದ್ದು ಬರ್ತಾ ಹೋಗ್ತಾ ಇರೋ ಕೆಲಸ ಆಗಿರೋದ್ರಿಂದ ಜನ ಹೇಗಿರ್ತಾರೆ ಅಂತ ನನಗೆ ಗೊತ್ತಿರುತ್ತೆ. ಸೊ ಸೇಫೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತಂದರೆ ನೀವು ಮನೆಯಲ್ಲೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೋದು. ಹೌದು, ನೀವು ಇಷ್ಟು ದಿವಸನೇ ಸುಮ್ಮನೆ ಕೂತಿದ್ದೀರಾ ಅಂತಂದರೆ ಇನ್ನೊಂದು 8 ತಿಂಗಳು ನಾವು ಸುಮ್ಮನೆ ಕೂತಿದ್ದೀವಿ ಅಂತಲೇ ತಿಳ್ಕೊಳ್ಳಿ. 8 ತಿಂಗಳ ಚಾನಲ್ ಮಾನಿಟೈಸೇಷನ್ ಆಗುತ್ತೆ, ನೀವು ಅರ್ನ್ ಮಾಡ್ಬೋದು. ಅದರಿಂದ ನೀವು ಚಾನಲ್ ಮಾನಿಟೈಸೇಷನ್ ಆಗಬೇಕು ಅಂತಂದರೆ ವಾರಕ್ಕೊಂದ್ಸಾರಿ 15 ದಿವಸಕ್ಕೊಂದ್ಸಾರಿ ಹಾಕಿದ್ರೆ ಆಗಲ್ಲ. ನೀವೇನು ಮಾಡಬೇಕು ಅಂತಂದರೆ ಮಿನಿಮಮ್ ಡೈಲಿ ಒಂದು ವೀಡಿಯೋ ಆದರೂ ಹಾಕಬೇಕು. ನೀವು ಡೈಲಿ ಒಂದು ಲಾಂಗ್ ವೀಡಿಯೋ. ಮನೇಲಿ ಕೂತವ್ರಿಗೆ ಅಂದರೆ ಇದೇನು ಕಷ್ಟ ಕೆಲಸ ಅಂತ ನಾನು ಹೇಳಲ್ಲ. ಯಾಕಂದರೆ ಒಂದು 8 ನಿಮಿಷ ವೀಡಿಯೋ ಸಾಕು. ಒಂದು ದಿನ ಪೂರ್ತಿ ಒಂದು 8 ನಿಮಿಷ ವೀಡಿಯೋ ಆಗಲ್ವಾ? ಆಗುತ್ತಲ್ವ? 8 to 10 ಮಿನಿಟ್ಸು ನಾವು ವೀಡಿಯೋ ಮಾಡ್ತಾ ಹೋದರೆ ನಮ್ಮದೇ ಲಾಂಗ್ ವೀಡಿಯೋ ಆಗುತ್ತೆ. ನಮಗೆ ಒಂದು ಹಾಫ್ ಆನ್ ಅವರ್ 40 ಮಿನಿಟ್ಸ್ ಆಗಿರೋದು ನಮಗೆ ಗೊತ್ತಾಗಿರಲ್ಲ, ಹಾಗಾಗುತ್ತೆ. ಸೊ ಹಾಗಾಗಿ ನಾವು ಇವಾಗ ಇಷ್ಟು ದಿವಸನೇ ಸುಮ್ಮನೆ ಕೂತಿದ್ದೀವಿ ಅಂತಂದರೆ ಇನ್ನೂ ಒಂದು 8-10 ತಿಂಗಳು ನಾವು ಸುಮ್ಮನೆ ಕೂತಿದ್ದೀವಿ ಅಂತಲೇ ಅಂದ್ಕೊಳ್ಳೋಣ. ಓಕೆನಾ? ಫಾರ್ ಎಕ್ಸಾಂಪಲ್ ನಾವು 8 ತಿಂಗಳು ಸುಮ್ಮನೆ ಕೂತಿದ್ದೀವಿ ಅಂತ ನಾವು ಡೈಲಿ ಒಂದು ವೀಡಿಯೋ ಹಾಕಿದ್ರೆ ನಿಮಗೆ ಅಂದರೆ ಫೇಸ್ ತೋರಿಸೋದು ಇಷ್ಟ ಇಲ್ಲ ಅಂತಂದರೆ ನೀವು ಕುಕ್ಕಿಂಗ್ ಮಾಡ್ಬೋದು. ಅಥವಾ ಬೇರೆಯವ್ರದ್ದು ಫ್ಯಾನ್ ಪೇಜ್ ಅಂತ ಕ್ರಿಯೇಟ್ ಮಾಡಿ. ಫ್ಯಾನ್ ಪೇಜ್ ಇವಾಗ ಸೀರಿಯಲ್ ಆ್ಯಕ್ಟ್ರಸ್ ಎಲ್ಲ ಇರ್ತಾರೆ, ಪಿಕ್ಚರ್ದು ಎಲ್ಲ ನೀವು ಸ್ವಲ್ಪ ಕ್ಲಿಪ್ ತೊಗೊಂಡು ಆ್ಯಡ್ ಮಾಡಿ ಹಾಕ್ಬೋದು. ಆಮೇಲೆ ಕತೆಗಳು, ರಾಧಾಕೃಷ್ಣ ಕತೆಗಳಿರುತ್ತೆ, ಆಮೇಲೆ ರಾಮಾಯಣ ಮಹಾಭಾರತ, ಇದೆಲ್ಲ ಸ್ವಲ್ಪ ಕ್ಲಿಪ್ ತೊಗೊಂಡು ನೀವು ಆ್ಯಡ್ ಮಾಡಿ ಕಾಪಿ ಪೇಸ್ಟ್ ಅಂತಾರೆ ಇದಕ್ಕೆ. ಕಾಪಿ ಪೇಸ್ಟ್ ಮಾಡಿನೂ ನೀವು ಯೂಟ್ಯೂಬಲ್ಲಿ ಅರ್ನ್ ಮಾಡ್ಬೋದು. ಕಾಪಿ ಪೇಸ್ಟ್ ಮಾಡಿನೇ ತುಂಬ ಜನ, ಎಷ್ಟೋ ಜನ ಮುಖ ತೋರಿಸ್ದೇ ಇದರಲ್ಲಿ ಅರ್ನ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಯಾಕೆ, ಬೇರೆಯವರೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ನಾವು ಯಾಕೆ ಮಾಡಬಾರ್ದು ಅಲ್ವಾ? ಅದೇ ನೀವು ಏನು ಯೂಟ್ಯೂಬಲ್ಲಿ ಹಾಕ್ತೀರಾ ನೋಡಿ, ಅದನ್ನೇ ನೀವು ಫೇಸ್ಬುಕ್ಕಲ್ಲಿ ಹಾಕಿದ್ರೆ ಫೇಸ್ಬುಕ್ಕಿಂದನೂ ಅರ್ನ್ ಸ್ಟಾರ್ಟ್ ಆಗುತ್ತೆ. ಫೇಸ್ಬುಕ್ ಇನ್ನೂ ಸೇಫ್ ಅಂತ ಹೇಳಲ್ಲ, ಬಟ್ ಫೇಸ್ಬುಕ್ಕಲ್ಲಿ ಇನ್ನೂ ಈಸಿಯಾಗಿ ಅರ್ನ್ ಮಾಡ್ಬೋದು. ಅದರಲ್ಲಿ 60,000 ಮಿನಿಟ್ಸ್ ಮಾತ್ರ. ಮಿನಿಟ್ಸ್ ಹಿಂಗಾಗೋಗುತ್ತೆ, ನಾವು ಅಂತೀವಿ ಮಿನಿಟ್ಸಾ ಅಂತ. ಯೂಟ್ಯೂಬಲ್ಲಿ 4,000 ಅವರ್ಸ್ ಆದರೆ 60,000 ಮಿನಿಟ್ಸು ಫೇಸ್ಬುಕ್ಕಲ್ಲಿ. ಅಷ್ಟು ಮಿನಿಟ್ಸ್ ಆಗೋದ್ರೆ ಮುಗೀತು, ನಾವು ಯೂಟ್ಯೂಬಲ್ಲೂ ಅರ್ನ್ ಮಾಡ್ಬೋದು. ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು, ಎಲ್ಲರೂ ನೀವು ಯಾರಾದರೂ ಸ್ಪೆಷಲಿ ಸ್ಟೂಡೆಂಟ್ಸು ಈ ಥರ ಕೆಲಸ ಮಾಡಿ ನೀವು ಯೂಟ್ಯೂಬಿಂದನೇ ಲಕ್ಷ ಅರ್ನ್ ಮಾಡ್ಬೋದು. ನಾನು ಫಾರ್ ಎಕ್ಸಾಂಪಲ್ ಇಷ್ಟು ಜನ ಎಲ್ಲ ಮಾಡಿದ್ದಾರೆ ಅಂತಲೂ ಹೇಳಿದ್ದೀನಿ. ಹಿಂದೆ ಇರೋರು ನಮ್ಮ ಮನೇಲಿ ನಮಗೆ ಪ್ಲೀಸ್ ನಮಗೆ ಇದು ಮಾಡಲ್ಲ, ಅಲೋ ಮಾಡಲ್ಲ ಅಂದರೆ ಈ ಥರ ಮಾಡಿ ನೀವು ಮುಖನೇ ತೋರಿಸ್ಬೇಡಿ, ನಿಮ್ಮದು ವಾಯ್ಸ್ ಓವರ್ ಕೊಟ್ಟು ನೀವು ಮಾಡ್ಬೋದು. ಇದರಲ್ಲಿ ನೀವು ಫೇಸ್ ತೋರಿಸಿನೇ ಮಾಡಬೇಕು ಅಂತ ಏನಿಲ್ಲ. ತುಂಬ ಜನ ನೋಡಿ, ನೀವು ಫೇಸ್ಬುಕ್ಕಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಅಡುಗೆ ಕೆಲಸ ಮಾಡ್ತಾ ಇರ್ತಾರೆ, ಬಟ್ ಅವ್ರದ್ದು ವಾಯ್ಸ್ ಮಾತ್ರ ಇರುತ್ತೆ, ಅವರು ಮುಖ ತೋರಿಸಿರಲ್ಲ. ಸೊ ಹಾಗಾಗಿ ನಾವು ಅದೇ ಥರ ಅರ್ನ್ ಮಾಡ್ಬೋದಲ್ವಾ? ಬೆಸ್ಟೆಸ್ಟ್ ಸೇಫೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂದರೆ ಒಂದು ಯೂಟ್ಯೂಬು. ವರ್ಕ್ ಫ್ರಮ್ ಹೋಮ್ ಯಾರಾದರೂ ನೋಡ್ತಾ ಇದ್ದೀರಾ ಅಂತಂದರೆ ಇದನ್ನು ಮಾಡ್ಬೋದು ನೀವು. ಏನು ಗೊತ್ತಾ, ವರ್ಕ್ ಫ್ರಮ್ ಹೋಮು ನಾವು ಹುಡುಕ್ತೀವಿ. ನಾನು ಎಷ್ಟೋ ದುಡ್ಡು ಕಳ್ಕೊಂಡಿದ್ದೀನಿ ಗೊತ್ತಾ. ನಾನು ಎಷ್ಟು ವರ್ಕ್ ಫ್ರಮ್ ಹೋಮು ಫಸ್ಟ್ ಏನು ಮಾಡ್ತಾರೆ ಅಂತಂದರೆ, ನೀವು ಒಂದು 2,500 ಕಟ್ಟಬೇಕು, 5,000 ಕಟ್ಟಬೇಕು ಅಂತ ಹೇಳ್ತಾರೆ. ಅದು ಕಟ್ಟಿ ನಾನು ಏನು ಮಾಡ್ತೀನಿ, ಅದು ಅವರು ಇಷ್ಟು ಪೇಜು ನೀವು ಬರೆದಿರ್ತಾರೆ, ಅದನ್ನು ನೀವು ಟೈಪ್ ಮಾಡಿ ಕಳಿಸ್ಬೇಕು ಅಂತಾರೆ. ಒಂದು ವಾರದಲ್ಲಿ ಬರೀ 15 ಪೇಜ್ ಇರುತ್ತೆ ಅಂತ ಹೇಳ್ತಾರೆ. ಒಂದು ದಿವಸದಲ್ಲಿ 1 ಪೇಜ್ ಆಗೋಲ್ಲ, ಅದು ಅಷ್ಟು ಇರುತ್ತೆ, ಅಷ್ಟೊಂದು ಹಾಡಿರುತ್ತೆ. ನಾನು ಅಯ್ಯೋ ಇಷ್ಟ ಅಲ್ವಾ ಅಂತ ನಾನು ತೊಗೊಂಡೆ. ಒಂದು ವಾರದಲ್ಲಿ 15 ಪೇಜ್ ತಾನೇ, ಆರಾಮಾಗಿ ಮಾಡ್ಬೋದು, ಒಂದೇ ದಿವಸದಲ್ಲಿ ಮಾಡ್ಬೋದು ಅಂತ ನಾನು ತೊಗೊಂಡೆ. ಬಟ್ ಅದು ಏನು ಗೊತ್ತಾ, ನಿಮಗೆ ಮಂಡೇ ಟು ಫ್ರೈಡೇ ಮಾತ್ರ ಟೈಮ್ ಇರುತ್ತೆ, ಸ್ಯಾಟರ್ಡೆ ಸಂಡೇ ಇರಲ್ಲ. ಸೊ ಹಾಗಾಗಿ ಅದನ್ನು ಟೈಪ್ ಮಾಡೋಕ್ಕೆ ಒಂದು ದಿವಸದಲ್ಲಿ ಒಂದೇ ಆಗೋಲ್ಲ. ಆಮೇಲೆ ಚಿಕ್ಕದು ಕಾಣೋದೇ ಇಲ್ಲ, ಆ ಥರ ಕೊಡ್ತಾರೆ ಟೈಪ್ ಮಾಡೋಕ್ಕೆ. ಅದೆಲ್ಲ ಆಗದೆ ಇರೋ ಕೆಲಸ. ನಿಜ, ಅದೆಲ್ಲ ನಂಬಕ್ಕೆ ಹೋಗಬೇಡಿ, ಅದೆಲ್ಲ ಒಂದು ಫೇಕ್ ಇರುತ್ತೆ ಅಂತಲೇ ಹೇಳ್ಬೋದು. ಅವರು ಮತ್ತೆ ಹೇಳಿರ್ತಾರೆ, ಅವರು ಡಾಕ್ಯುಮೆಂಟ್ರಿ ರೆಡಿ ಮಾಡಿ ಕೊಡುವಾಗಲೇ ನೀವೇನಾದರೂ ಮಾಡಿಲ್ಲ ಅಂದರೆ ರಿಟರ್ನ್ ನಾವು ಅಮೌಂಟ್ ಮಾಡಲ್ಲ, ನೀವು ರಿಟರ್ನ್ ಅಮೌಂಟ್ ಕೇಳಕ್ಕೆ ಹೋದರೆ ಇದು ನಾವು ಕೇಸ್ ಮಾಡ್ತೀವಿ, ಆ ಥರ ಈ ಥರ ಅಂತ ಆ ಅಗ್ರಿಮೆಂಟಲ್ಲೇ ಇರುತ್ತೆ. ಅದು ಡುಮಾರಾ
ಫುಲ್ ಅಮೌಂಟೆಡ್ ಅಮಾರ. ಸೊ ಹಾಗಾಗಿ ಯಾರು ಆ ಥರ ನಂಬಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಎಷ್ಟು ದುಡ್ಡು ನಾನು ಫಾರ್ ಎಕ್ಸಾಂಪಲ್ ರೀಸೆಂಟೇ ಹೇಳಿದ್ದೀನಿ ನಿಮಗೆ ಇಷ್ಟು ದುಡ್ಡು ನಾನು ಕಳ್ಕೊಂಡಿದ್ದೀನಿ ಅಂತ. ಸೊ ಹಾಗಾಗಿ ಇದು ಒಂದು ಬೆಸ್ಟ್ ನಿಮಗೆ ವಿದೌಟ್ ಇನ್ವೆಸ್ಟ್ಮೆಂಟ್ ಒಂದು ಬಿಸ್ನೆಸ್ ಅಂತ ಅಂದರೆ ಇದೆ ಅಂತ ಹೇಳ್ಬೋದು. ನೀವು ಯಾವಾಗ ಬೇಕಾದರೂ ಇದಕ್ಕೆ ಟೈಮಿಂಗ್ಸೇ ಇಲ್ಲ, ನೀವು ರಾತ್ರಿ 12 ಗಂಟೆಗೆ ಎದ್ದು ವೀಡಿಯೋ ಮಾಡ್ತೀನಿ ಅಂದ್ರೂ ಮಾಡ್ಬೋದು, ಈ ಥರ ಇರುತ್ತೆ. ಸೊ ಏನು ಒಳ್ಳೆಯದನ್ನು ಕೆಟ್ಟದ್ದು ಹೇಳ್ತಾ ಇದ್ದೀನಿ ಅಂತ ಹೇಳಬೇಡಿ. ನಿಮಗೆ ನಾನು ಒಳ್ಳೇದು ನಿಮಗೆಲ್ಲ ಒಳ್ಳೇದಾಗಲಿ. ಎಷ್ಟೋ ಜನ ಬಡವರು ಎಷ್ಟೋ ನಂತರ ಎಷ್ಟೋ ಕಷ್ಟಪಡ್ತಾಯಿದ್ದು, ನಾನು ಕಷ್ಟ ನನಗೂ ಇನ್ನೂ ಸಿಕ್ಕಿಲ್ಲ, ಬಟ್ ನಾನು ಇದನ್ನು ನಂಬಿದ್ದೀನಿ, ನಾನು ಇದನ್ನು ಬಿಡಲ್ಲ, ನಾನು ಇದರಲ್ಲಿ ಏನೋ ಒಂದು ಮಾಡೇ ಮಾಡ್ತೀನಿ. ಎಷ್ಟು ಜನ ಅಂದು ತೋರಿಸಿದ್ದಾರೆ ನನಗೆ, ಅದನ್ನು ನಾನು ಮಾಡೇ ಮಾಡ್ತೀನಿ, ಇದರಲ್ಲಿ ಏನೋ ಮಾಡಬೇಕು, ಎಷ್ಟು ಜನ ಅಂದಿದ್ದಾರೆ ಅವ್ರಿಗೆ ನಾನು ಆನ್ಸರ್ ಕೊಡಲೇಬೇಕು ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ವಿಡಿಯೋ ಏನು ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು 2.5 ವರ್ಷ ಆಯಿತು, ನನಗೆ ಇನ್ನೂ ಇದರಲ್ಲಿ ಏನು ಅರ್ನ್ ಇಲ್ಲ, ಬಟ್ ನಾನು ಇದರಲ್ಲಿ ಮಾಡಲೇಬೇಕು. ನಾನು ಕೆಲಸ ಮಾಡ್ತೀನಿ, ಬೆಳಗ್ಗೆ ಕೆಲಸಕ್ಕೆ ಹೋಗೋಗಿನ ಮುಂಚೆ ವೀಡಿಯೋ ಮಾಡ್ತೀನಿ, ಮತ್ತೆ ಬಂದು ಎಡಿಟಿಂಗ್ ಮಾಡ್ತೀನಿ, ಆ ಥರ ಮಾಡ್ತೀನಿ. ನಾನು ಒಂದು ಟೈಮಿಂಗ್ಸು ಅದನ್ನೇ ಅಲ್ಲಲ್ಲೇ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ, ಹಾಗಾಗಿ ಅದ್ರ ಪ್ರಕಾರನೇ ನಡೀತೀನಿ. ಸೊ ನೀವು ಅದೇ ಥರ ನಡಿಬೇಕು. ನೀವು ಆ ಥರ ಏನಾದರೂ ಒಂದು ಯೂಟ್ಯೂಬಲ್ಲಿ ಮಾಡಬೇಕು ಅಂದರೆ ನಂತರ ಮಾಡಿ. ಒಂದು ದಿವಸ ನಿಮಗೆ ಸಿಗುತ್ತೆ ನೆಲೆ ಯೂಟ್ಯೂಬಲ್ಲಿ. ಒಂದು ಫಸ್ಟ್ಗೆ ಒಂದು 8-10 ಸಾವಿರ ಬಡವ್ರಿಗೆ 8-10 ಸಾವಿರ ಎಷ್ಟು ವ್ಯಾಲ್ಯೂ ಇರುತ್ತೆ ಅಂತ ಅದು ನನಗೆ ಕೇಳಿ ನಾನು ಹೇಳ್ತೀನಿ. ಯಾಕಂದರೆ ಒಂದು 10 ಸಾವಿರ ದುಡಿಯೋ ನಾನು ಎಷ್ಟು ಕಷ್ಟ ಇರುತ್ತೆ ಅಂತ ನನಗೆ ಗೊತ್ತು. ಸೊ ಈ ಪ್ಲ್ಯಾಟ್ಫಾರ್ಮ್ನ ನೀವು ಯೂಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟೊಂದಿಗೆ ಮತ್ತೆ ಸಿಗ್ತೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಒಂದು ಲೈಕ್ ಕೊಟ್ಟು ಆದಷ್ಟು ಶೇರ್ ಮಾಡಿ. ಟೈಮ್ ಇಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಟೈಮ್ ಇದ್ದಾಗ ಕಾಫಿ ಕುಡಿತಾ ನನ್ನ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.